ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಭೂಟಾನ್ನ ಕೊನೆಯ ದಿನ ಅನ್ನೋದಕ್ಕಿಂತ ಇವತ್ತು ನಾವು ನಮ್ಮ ಇಂಡಿಯಾಗೆ ವಾಪಸ್ ಹೋಗ್ತಿದ್ದೀವಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾವುದೇ ರೀತಿ ಸ್ಕಿಪ್ ಮಾಡಿಬಿಡಿ. ಹೇಗೆ ನಮ್ಮ ಬೆಂಗಳೂರಿಗೆ ನಮ್ಮ ಇಂಡಿಯಾಗೆ ರೀಚ್ ಆದ್ವಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಾಗೆ ಸ್ವಲ್ಪ ಭೂಟಾನ್ ಬಗ್ಗೆ ಕೂಡ ಡೀಟೇಲ್ಸ್ನ ಕೊಡ್ತೀನಿ. ನಮಗೆ ಲಾಸ್ಟ್ ಡೇ ಅಂದರೆ ಸೆಂಡ್ ಆಫ್ ನಿನ್ನೆ ಫೌಂಡರ್ ಮತ್ತು ಟೂರ್ ಗೈಡ್ ಇದ್ದು ಮುಗಿಸ್ಕೊಟ್ಮೇಲೆ ಮತ್ತೆ ಇವತ್ತು ಅವರು ಬರಲ್ಲ. ಸೊ ಅವರು ಆಗಲೇ ಹೇಳಿದರು 5 o'clockಗೆ ನಮಗೆ ಸಂಜೆ ಫ್ಲೈಟ್ ಇದ್ದಿದ್ದು, ಅಂದರೆ ಇಂಡಿಯಾ ಟೈಮಿಂಗ್ಸ್ ಪ್ರಕಾರ. ಇಂಡಿಯಾಗೂ ಭೂಟಾನ್ಗೂ 1/2 hour ಡಿಫ್ರೆನ್ಸ್ ಇರುತ್ತೆ. ಸೊ ಅವ್ರು ನೆನ್ನೆನೇ ಹೇಳಿರ್ತಾರೆ 8 ಗಂಟೆಗೆ ಎಲ್ಲ ರೆಡಿ ಇರಿ ಅಂತ ಹೇಳಿ ಗ್ರೂಪಲ್ಲೆಲ್ಲ ಮೆಸೇಜ್ ಹಾಕಿರ್ತಾರೆ. ಸೊ ಅದೇ ಪ್ರಕಾರ ನಾವು ಕೂಡ ಬೆಳಿಗ್ಗೆ ಬೇಗ ಇದ್ದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು, ಬ್ರೇಕ್ಫಾಸ್ಟ್ ಅಲ್ಲೇ ಇನ್ಕ್ಲೂಡ್ ಆಗಿರುತ್ತೆ, ಅದನ್ನು ಮುಗಿಸಿ ನಮ್ಮ ಜರ್ನಿನ ಶುರು ಮಾಡಬೇಕಿತ್ತು. ಸೊ ಅವ್ರು ಯಾರು ಬರದೇ ಇರೋದ ಕಾರಣ ನಮ್ಮ ಭೂಟಾನಿಂದ ಬಾರ್ಡರ್ ಕ್ರಾಸ್ ಮಾಡಬೇಕಂದ್ರೆ ನಡ್ಕೊಂಡೇ ಹೋಗಬೇಕು. ಫಸ್ಟ್ ಡೇ ಯಾರು ಬಂದು ನಮ್ಮ ಬಾರ್ಡರ್ ಕ್ರಾಸ್ ಮಾಡಿಸಿದ್ರು ಅವರೇ ಬಂದು ನಮ್ಮನ್ನು ರಿಟರ್ನ್ ಬಿಡ್ತಾರೆ. ಸೊ ಎಲ್ಲ ಬ್ಯಾಗ್ ಎಲ್ಲ ತೊಗೊಂಡು ನಡ್ಕೊಂಡೋಗಿ ಬಾರ್ಡರ್ ಕ್ರಾಸ್ ಮಾಡಿ ಇಂಡೋ ಭೂಟಾನ್ ಬಾರ್ಡರ್ ಹತ್ರ ವೆಯ್ಟ್ ಮಾಡ್ತಾಯಿದ್ವಿ. ಯಾಕಂದರೆ ಅಲ್ಲೇ ನಮ್ಮ ಕಾರ್ನ ಪಿಕಪ್ ಮಾಡ್ತಾರೆ. ಅಲ್ಲಿ ಬಂದು ಅವ್ರು ಪಿಕ್ ಮಾಡಿ ನಮ್ಮನ್ನು ಕರ್ಕೊಂಡೋದ್ರು. 8 ಗಂಟೆಗೆ ಯಾಕೆ ಬಿಟ್ವಿ ಅಂದರೆ ಅಲ್ಲಿಂದ ನಾವು ಬಾಗ್ಡೋಗ್ರಾ ಏರ್ಪೋರ್ಟಿಗೆ ಬರಬೇಕಂದ್ರೆ 4 5 hour ಬೇಕು. ಸೊ ಒಂದು ಸ್ಟಾಪ್ ಅಂತೂ ಕೊಡ್ತಾರೆ ವಾಶ್ರೂಮ್ಗೆ ಅಥವಾ ಏನಾದರೂ ಸ್ನ್ಯಾಕ್ಸ್ ತಿನ್ನೋದಕ್ಕೆ. ಅದನ್ನೆಲ್ಲ ಮುಗಿಸಿ ಒಂದು 4 5 ಅವರಲ್ಲಿ ನಾವು ರೀಚ್ ಆಗ್ತೀವಿ. 1:30ಗೆ ರೀಚ್ ಆಗಿಬಿಡ್ವಿ. ಸ್ಟ್ರೇಂಜರ್ಸ್ ಆಗಿದ್ದವರು ಫ್ರೆಂಡ್ಸ್ ಆಗಿದ್ವಿ. ಬಾಗ್ಡೋಗ್ರಾ ಏರ್ಪೋರ್ಟಿಂದನೇ ಎಲ್ರಿಗೂ ಫ್ಲೈಟ್ ಇದ್ದಿದ್ದು. ನಮ್ಮ ಜೊತೆ ಬೆಂಗಳೂರಿಗೆ ಬರೋರು ಇಲ್ಲ ಬೇರೆ ಕಡೆ ಡೆಲ್ಲಿ ಮುಂಬೈ ಆ ಥರ ಹೋಗೋರು ಕೂಡ ನಮ್ಗೆ ಅದೇ ಕಾರ್ಗಳಲ್ಲಿ ಸಿಗ್ತಾರೆ. ಫೋಟೋಸು ವೀಡಿಯೋಸ್ ಎಕ್ಸ್ಚೇಂಜ್ ಮಾತಾಡಿಕೊಂಡು ನಮ್ಮ ಜರ್ನಿನ ಶುರು ಮಾಡಿ 1:30 ಅಷ್ಟೊತ್ತಿಗೆ ರೀಚ್ ಆಗಿ, ಫ್ಲೈಟ್ ಇದ್ದಿದ್ದು 5 ಗಂಟೆ ಆದ್ದರಿಂದ ಅಲ್ಲಿವರೆಗೂ ಮತ್ತೆ ಮಾತಾಡಿಕೊಂಡು ಫೋಟೋಸ್ ತಗೊಂಡು ಅಲ್ಲೇ ಲಂಚ್ ಮುಗಿಸಿ ಟೈಮ್ ಸ್ಪೆಂಡ್ ಮಾಡಿ ಸಂಜೆ 5 ಗಂಟೆಗೆ ಫ್ಲೈಟ್ ಹತ್ತಿ ಆಲ್ಮೋಸ್ಟ್ ಬೆಂಗಳೂರಿಗೆ ನಾವು 7 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗಿದ್ವಿ. ಆದರೂ ನಮ್ಮ ಬೆಂಗಳೂರೇ ನಮಗೆ ಹೆಚ್ಚು. ಬೆಂಗಳೂರಿಗೆ ಬಂದ ತಕ್ಷಣ ಎಲ್ಲವೂ ಚೇಂಜಸ್ಸು. ಅಲ್ಲಿನ ವೆದರ್ ಇಲ್ಲಿಗೂ ಇದ್ದಿದ್ದು, ಮತ್ತು ಬಾಗ್ಡೋಗ್ರಾ ಏರ್ಪೋರ್ಟು ಕೂಡ ನಮ್ಮ ಇಂಡಿಯಾದಾದ್ರೂ ಅಷ್ಟು ನಮಗೆ ಕಂಫರ್ಟ್ ಇರಲಿಲ್ಲ. ಎಲ್ಲ ಜನ ಒಂಥರ ಇದು ರಿಸ್ಟ್ರಿಕ್ಷನ್ ಇರಲಿಲ್ಲ, ಸ್ವಲ್ಪ ಐಫೈ ಇರಲಿಲ್ಲ. ನಮ್ಮ ಬೆಂಗಳೂರು ಏರ್ಪೋರ್ಟ್ ಅಂತೂ ಸೂಪರ್. ಅದನ್ನೆಲ್ಲ ಫೀಲ್ ಮಾಡಿದ್ವಿ, ಅಷ್ಟು ಖುಷಿ ಆಯಿತು. ಸೊ ಇದು ಬಂದು ಲಗೇಜ್ನ ಎತ್ಕೊತಿರೋದು ಹೇಗೆ ಎತ್ಕೋತಿದ್ದಾರೆ ನೋಡಿ ಬೆಂಗಳೂರು ಏರ್ಪೋರ್ಟಲ್ಲಿ. ಸೊ ಅಷ್ಟು ಖುಷಿ ಆಯಿತು. ದೇಶ ಸುತ್ತಿ ಕೋಶ ಓದು ಅಂತ ಹೇಳ್ತಾರೆ, ಖಂಡಿತ ಮಾಡಿ. ನನ್ನ ಫಸ್ಟು ಸೋಲೋ ಇಂಟರ್ನ್ಯಾಷನಲ್ ಆ್ಯಂಡ್ ಗ್ರೂಪ್ ಟ್ರಿಪ್ ಇದು. ತುಂಬ ಖುಷಿಯಾಯಿತು. ನನ್ನ ಲೈಫಲ್ಲೇ ಮರೆಯೋಕ್ಕಾಗದಿರೋವಂಥ ಒಳ್ಳೊಳ್ಳೆ ಮೆಮೊರೀಸ್ನ ತೊಗೊಂಡು ಬಂದಿದ್ದೀನಿ. ಎಷ್ಟು ದಿನ ಕೇಳಿದ್ರು ಅದನ್ನು ನೆನೆಸ್ಕೊಂಡು ಹೇಳುವಂಥ ಮೆಮೊರೀಸ್ ಅಷ್ಟು ಚೆನ್ನಾಗಿತ್ತು. ನೀವು ಕೂಡ ಹೋಗಿ, ಬರೀ ಸೋಲೋ ಹೋಗಿ ಅಂತ ಹೇಳಲ್ಲ, ಗ್ರೂಪಲ್ಲಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆನೂ ಕೂಡ ಹೋಗಿ ದೇಶನ ಸುತ್ತಿ ಕೋಶನ ಓದಿ. ಹಾಗೆ ಈ ಭೂಟಾನ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ, ಖಂಡಿತ ತಿಳಿಸ್ಕೊಡ್ತೀನಿ. ಆದರೂ ನಮ್ಮ ದೇಶ, ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕ ನಮಗೆ ಹೆಚ್ಚು ಅಂತ ಹೇಳ್ತಾ, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ. ಜೊತೆಗೆ ತುಂಬ ಖುಷಿಯಾಯಿತು. ಭೂಟಾನ್ ಬಗ್ಗೆ ಹೇಳೋದಾದರೆ ಅಲ್ಲಿನ ಟೂರ್ ಗೈಡ್ಸ್, ಅವರ ಕಲ್ಚರ್ಸ್ ಎಲ್ಲವೂ ಇಷ್ಟ ಆಯಿತು. ಆದರೆ ಸ್ವಲ್ಪ ದಿನ ಮಾತ್ರ ಅನಿಸುತ್ತೆ ನಾವು ಅಲ್ಲೇ ಸ್ಟೇ ಆದರೆ ಅದು ನಮಗೆ ಮೇ ಬಿ ಅಷ್ಟು ಇಷ್ಟ ಆಗಲ್ವೇನೋ. ಇದ್ದಿದ್ದ ಸ್ವಲ್ಪ ದಿನದಲ್ಲೇ ನಮಗೆ ಅಷ್ಟು ಖುಷಿ ಇತ್ತು, ಚೆನ್ನಾಗಿತ್ತು. ಅವರಷ್ಟು ನಮಗೆ ರೆಸ್ಪೆಕ್ಟ್ ಕೊಟ್ಟಿದ್ದು ನನಗೆ ತುಂಬ ಇಷ್ಟ ಆಯಿತು. ಇದಿಷ್ಟನ್ನು ಹೇಳ್ತಾ ನಮ್ಮ ಭೂಟಾನ್ ಜರ್ನಿನ ಮುಗಿಸ್ತಿದ್ದೀವಿ. ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ನಾನು ನಿಮಗೆ ನನಗೇನು ಗೊತ್ತೋ ಅದ್ರ ಬಗ್ಗೆ ಅದನ್ನು ತಿಳಿಸ್ಕೊಡ್ತೀನಿ. ಸೊ ಕೊನೆಗೆ ನಾವು ಬೆಂಗಳೂರಿಗೆ ರೀಚ್ ಆಗಿದ್ದೀವಿ. ತುಂಬ ಬೇಜಾರಲ್ಲೇ ಹೇಳ್ತಿದ್ರು, ಆದರೂ ಖುಷಿ ಇದೆ. ಥ್ಯಾಂಕ್ ಯು.